ವನ್ಯವೃತ್ತಿರಿಮಾಂ ಶಶ್ವದಾತ್ಮಾನುಗಮನೇನ ಗಾಂ ವಿದ್ಯಾಮಭ್ಯಸನೇನೈವ ಪ್ರಸಾದಯಿತುಮರ್ಹಸಿ. ಅನ್ವಯಃ ವನ್ಯವೃತ್ತಿಃ ಸನ್ ಇಮಾಂ ಗಾಂ ಶಶ್ವತ್ ಆತ್ಮಾನುಗಮನೇನ ಅಭ್ಯಸನೇನ ವಿದ್ಯಾಂ ಇವ ಪ್ರಸಾದಯಿತುಂ ಅರ್ಹಸಿ. ಅರ್ಥಃ ವನ್ಯವೃತ್ತಿಃ ಕಾಡಿನ ಗೆಡ್ಡೆ ಗೆಣಸುಗಳೇ ಆಹಾರವುಳ್ಳವನಾಗಿ, ಇಮಾಂ ಗಾಂ ಈ ಹಸುವನ್ನು, ಶಶ್ವತ್ ಯಾವಾಗಲೂ, ಆತ್ಮಾನುಗಮನೇನ ನಿನ್ನ ಅನುಸರಣೆಯಿಂದ, ಅಭ್ಯಸನೇನ ಅಭ್ಯಾಸ ಮಾಡುವುದರಿಂದ, ವಿದ್ಯಾಂ ಇವ ವಿದ್ಯೆಯಂತೆ, ಪ್ರಸಾದಯಿತುಂ ಅನುಗ್ರಹ ಮಾಡುವಂತೆ ಮಾಡಿಕೊಳ್ಳಲು ಅರ್ಹಸಿ ಯೋಗ್ಯನಾಗಿರುವಿ. ವಿಗ್ರಹಃ ವನ್ಯವೃತ್ತಿಃ ವನೇ ಭವ ವನ್ಯಾ ವನ್ಯಾ ವೃತ್ತಿಃ ಯಸ್ಯ ಸಹ ವನ್ಯವೃತ್ತಿಃ. ಆತ್ಮಾನುಗಮನೇನ ಆತ್ಮನಃ ಅನುಗಮನಂ ಆತ್ಮಾನುಗಮನಂ ತೇನ ಆತ್ಮಾನುಗಮನೇನ. ಸಂಸ್ಕೃತಭಾವಾರ್ಥಃ ಯಥಾ ನಿರಂತರಂ ಅಭ್ಯಾಸೇನ ವಿದ್ಯಾ ಪ್ರಸನ್ನಾ ಸತಿ ಹೃದಯಂಗತಾ ಭವತಿ ತಥೈವ ತ್ವಮಪಿ ವನಕಂದಮೂಲಾದಿಭಿರೇವ ಆಹಾರಂ ವಿಧಾಯ ಅಸ್ಯಾಹ ಅನುಸರಣೇನ ಇಮಾಂ ಯಾವನ್ ಮನೋರಥ ಸಿದ್ಧಿಃ ಭವತಿ ತಾವತ್ ಪ್ರಸಾದಯ. ಕನ್ನಡ ಭಾವಾರ್ಥ: ವಿದ್ಯಾರ್ಥಿಯು ನಿರಂತರ ಅಭ್ಯಾಸದಿಂದ ವಿದ್ಯೆಯನ್ನು ಸಿದ್ಧಿಸಿಕೊಳ್ಳುತ್ತಾನೆ. ಹಾಗೆಯೇ ನೀನೂ ಸಹ ಕಾಡಿನಲ್ಲಿ ಬೆಳೆದ ಕಂದಮೂಲಗಳನ್ನೇ ಆಹಾರವಾಗಿ ಸ್ವೀಕರಿಸಿ ನಿನ್ನ ಮನೋರಥ ಸಿದ್ಧಿಯಾಗುವವರೆಗೆ ನಿರಂತರವಾಗಿ ನಂದಿನಿಯ ಸೇವೆಯನ್ನು ಮಾಡು ಎಂದು ವಸಿಷ್ಠರು ದಿಲೀಪನಿಗೆ ಹೇಳಿದರು. ಇಂಗ್ಲಿಷ್ ಮೀನಿಂಗ್: Just like how a student gains knowledge by persistent learning, you occupy yourself in following her and steadily tending her at all times, in all places, which will help you to gain her grace.